ಚಿತ್ರದುರ್ಗದ ಹಿರಿಯೂರು ಬಳಿ ಇರುವಂತಹ ಈ ಗೊರ್ಲತ್ತು ಕ್ರಾಸ್ ಬಳಿ ಬಹಳ ದೊಡ್ಡ ದುರಂತ ಸಂಭವಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಮೃತದೇಹಗಳು ಅವರವರ ಮನೆಯವರಿಗೆ ಸೇರಲಿಲ್ಲ. ಅಂತ್ಯಕ್ರಿಯೆಯನ್ನ ಇನ್ನೂ ಕೂಡ ಮಾಡಿಲ್ಲ. ಮೃತದೇಹಗಳನ್ನ ಕೊಡಬೇಕು ಅಂತಂದ್ರೆ ಈ ಎಫ್ಎಸ್ಎಲ್ ರಿಪೋರ್ಟ್ ಬರುವುದು ಬಹಳ ಅನಿವಾರ್ಯ. ಅದಕ್ಕೆ ಇನ್ನೂ ಒಂದು ದಿನ ಕಾಯಬೇಕಾದಂತಹ ಪರಿಸ್ಥಿತಿ. ನಾಳೆ ಈ ವರದಿ ಸೇರುತ್ತೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಸ್ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈ ಮೃತರ ಗುರುತು ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ನಾಳೆ ಮೃತರ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಸಿಗುತ್ತೆ. ಶವಗಳನ್ನು ಪಡೆಯೋದಕ್ಕೆ ನಾಳೆವರೆಗೂ ಕಾಯಲೇಬೇಕು. ಮೃತರ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ ಅನ್ನ ಹುಬ್ಬಳ್ಳಿಗೆ ಈಗಾಗಲೇ ತಂದಿದ್ದಾರೆ ಪೊಲೀಸರು. ಡಿಎನ್ಎ ಟೆಸ್ಟ್ ಮಾಡಿಸಿದ್ದಾರೆ. ಅದರ ರಿಪೋರ್ಟ್ ಬರಬೇಕು. ಈ ಎಲುಬುಗಳನ್ನ ಕರಗಿಸಿ ಸ್ಯಾಂಪಲ್ ಟೆಸ್ಟ್ ಮಾಡಿದ್ದಾರೆ ಸಿಬ್ಬಂದಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಚಾರ್ಡ್ ಬಾಡಿ ಸಿಕ್ಕಿರೋದು, ಸ್ವಲ್ಪವೂ ಕೂಡ ರಕ್ತದ ಕಣಗಳು ಕೂಡ ಇರಲಿಲ್ಲ ಆ ದೇಹದಲ್ಲಿ. ಹಾಗಾಗಿ ಗುರುತು ಪತ್ತೆ ಹಚ್ಚೋದು ಬಹಳ ಕಷ್ಟ ಅಂತ ಹೇಳಲಾಗಿತ್ತು. ಅದೇ ನಿಟ್ಟಿನಲ್ಲಿ ನಾಳೆ ಈ ರಿಪೋರ್ಟ್ ಬರುತ್ತೆ ಅನ್ನುವಂತ ಮಾಹಿತಿ ಇದೆ. ನಾಳೆ ರಿಪೋರ್ಟ್ ಬಂದ ನಂತರದಲ್ಲಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರತಕ್ಕಂತ ಬಸ್ ದುರಂತ ಪ್ರಕರಣದಲ್ಲಿ ಸಜೀವ ದಹನ ಆಗಿರತಕ್ಕಂತ ಮೃತರ ಗುರುತು ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಅಧಿಕಾರಿ ವರ್ಗ ಹರಸಾಹಸ ಪಡ್ತಾ ಇರೋದು ಒಂದ್ ಕಡೆ ಆದ್ರೆ, ಈ ಮೃತರ ಕುಟುಂಬಸ್ಥರು ಈ ಮೃತದೇಹಗಳನ್ನ ಅಂದ್ರೆ ಈಗಾಗಲೇ ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗಿರ್ತಕ್ಕಂಥ ಮೃತದೇಹಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಸೋಮವಾರದವರೆಗೂ ಅವರು ಕಾಯುವಂತ ಪರಿಸ್ಥಿತಿ, ಕುಟುಂಬಸ್ಥರು ಕಾಯಲೇಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂತ ಎಫ್ಎಸ್ಎಲ್ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ಈ ಒಂದು ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯಕ್ಕೆ ನಿನ್ನೆಯಷ್ಟೇ ಏನು ಈ ಸ್ಯಾಂಪಲ್ಗಳಂದ್ರೆ ಡಿಎನ್ಎ ಟೆಸ್ಟ್ಗಾಗಿ ಈ ಮೃತದೇಹಗಳ ಗುರುತು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಡಿಎನ್ಎ ಟೆಸ್ಟ್ಗಾಗಿ ಏನು ಸ್ಯಾಂಪಲ್ಗಳನ್ನ ಈಗಾಗಲೇ ತಂದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಒಂದ್ ಕಡೆ ನಾಳೆ ಸೋಮವಾರದ ಮಧ್ಯಾಹ್ನದ ನಂತರ ಈ ಒಂದು ಸ್ಯಾಂಪಲ್ಗಳ ಪರೀಕ್ಷೆಯನ್ನ ಮಾಡುವ ಮೂಲಕ ಈ ವರದಿ ಒಂದ್ ಕಡೆ ಪೊಲೀಸ್ ಇಲಾಖೆಯ ಕೈ ಸೇರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಮೃತರ ಗುರುತು ಪತ್ತೆಯನ್ನ ಹಚ್ಚುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಒಂದು ತಲೆನೋವಾಗಿರ್ತಕ್ಕಂಥದ್ದು, ಹರಸಾಹಸವನ್ನ ಪಡ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೂ ಕೂಡ ಮೃತದೇಹಗಳ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲಿ ಅವರ 5 ಜನ ಏನು ಮೃತರಿದ್ದಾರೆ ಈ 5 ಜನ ಕುಟುಂಬಸ್ಥರಿಗೆ ಒಂದು ಸೋಮವಾರದವರೆಗೂ ಕೂಡ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಈ ಮೃತದೇಹಗಳ ಎಲುಬುಗಳನ್ನ ಒಂದು ಸ್ಯಾಂಪಲ್ಗಳ ಮೂಲಕ ಇಲ್ಲಿ ಹುಬ್ಬಳ್ಳಿಯ ಈ ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಏನಿದೆ ಇಲ್ಲಿ ಈ ಸ್ಯಾಂಪಲ್ಗಳನ್ನ ತಂದಿಡಲಾಗಿದೆ. ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮೃತರ ಕುಟುಂಬಸ್ಥರು ನಾಳೆವರೆಗೂ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಚಿತ್ರದುರ್ಗದ ಹಿರಿಯೂರು ಬಳಿ ಇರುವಂತಹ ಈ ಗೊರ್ಲತ್ತು ಕ್ರಾಸ್ ಬಳಿ ಬಹಳ ದೊಡ್ಡ ದುರಂತ ಸಂಭವಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಮೃತದೇಹಗಳು ಅವರವರ ಮನೆಯವರಿಗೆ ಸೇರಲಿಲ್ಲ. ಅಂತ್ಯಕ್ರಿಯೆಯನ್ನ ಇನ್ನೂ ಕೂಡ ಮಾಡಿಲ್ಲ. ಮೃತದೇಹಗಳನ್ನ ಕೊಡಬೇಕು ಅಂತಂದ್ರೆ ಈ ಎಫ್ಎಸ್ಎಲ್ ರಿಪೋರ್ಟ್ ಬರುವುದು ಬಹಳ ಅನಿವಾರ್ಯ. ಅದಕ್ಕೆ ಇನ್ನೂ ಒಂದು ದಿನ ಕಾಯಬೇಕಾದಂತಹ ಪರಿಸ್ಥಿತಿ. ನಾಳೆ ಈ ವರದಿ ಸೇರುತ್ತೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಸ್ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈ ಮೃತರ ಗುರುತು ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ನಾಳೆ ಮೃತರ ಡಿಎನ್ಎ ಟೆಸ್ಟ್ ರಿಪೋರ್ಟ್ ಸಿಗುತ್ತೆ. ಶವಗಳನ್ನು ಪಡೆಯೋದಕ್ಕೆ ನಾಳೆವರೆಗೂ ಕಾಯಲೇಬೇಕು. ಮೃತರ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ ಅನ್ನ ಹುಬ್ಬಳ್ಳಿಗೆ ಈಗಾಗಲೇ ತಂದಿದ್ದಾರೆ ಪೊಲೀಸರು. ಡಿಎನ್ಎ ಟೆಸ್ಟ್ ಮಾಡಿಸಿದ್ದಾರೆ. ಅದರ ರಿಪೋರ್ಟ್ ಬರಬೇಕು. ಈ ಎಲುಬುಗಳನ್ನ ಕರಗಿಸಿ ಸ್ಯಾಂಪಲ್ ಟೆಸ್ಟ್ ಮಾಡಿದ್ದಾರೆ ಸಿಬ್ಬಂದಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಚಾರ್ಡ್ ಬಾಡಿ ಸಿಕ್ಕಿರೋದು, ಸ್ವಲ್ಪವೂ ಕೂಡ ರಕ್ತದ ಕಣಗಳು ಕೂಡ ಇರಲಿಲ್ಲ ಆ ದೇಹದಲ್ಲಿ. ಹಾಗಾಗಿ ಗುರುತು ಪತ್ತೆ ಹಚ್ಚೋದು ಬಹಳ ಕಷ್ಟ ಅಂತ ಹೇಳಲಾಗಿತ್ತು. ಅದೇ ನಿಟ್ಟಿನಲ್ಲಿ ನಾಳೆ ಈ ರಿಪೋರ್ಟ್ ಬರುತ್ತೆ ಅನ್ನುವಂತ ಮಾಹಿತಿ ಇದೆ. ನಾಳೆ ರಿಪೋರ್ಟ್ ಬಂದ
ನಂತರದಲ್ಲಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರತಕ್ಕಂತ ಬಸ್ ದುರಂತ ಪ್ರಕರಣದಲ್ಲಿ ಸಜೀವ ದಹನ ಆಗಿರತಕ್ಕಂತ ಮೃತರ ಗುರುತು ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಅಧಿಕಾರಿಗಳಿಗೆ ಅಧಿಕಾರಿ ವರ್ಗ ಹರಸಾಹಸ ಪಡ್ತಾ ಇರೋದು ಒಂದ್ ಕಡೆ ಆದ್ರೆ ಈ ಮೃತರ ಕುಟುಂಬಸ್ಥರು ಈ ಮೃತದೇಹಗಳನ್ನ ಅಂದ್ರೆ ಈಗಾಗಲೇ ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗಿರ್ತಕ್ಕಂಥ ಮೃತದೇಹಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಸೋಮವಾರದವರೆಗೂ ಅವರು ಕಾಯುವಂತ ಪರಿಸ್ಥಿತಿ, ಕುಟುಂಬಸ್ಥರು ಕಾಯಲೇಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಇರತಕ್ಕಂತ FSL ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ಈ ಒಂದು ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯಕ್ಕೆ ನಿನ್ನೆಯಷ್ಟೇ ಏನು ಈ ಸ್ಯಾಂಪಲ್ಗಳಂದ್ರೆ ಡಿಎನ್ಎ ಟೆಸ್ಟ್ಗಾಗಿ ಈ ಮೃತದೇಹಗಳ ಗುರುತು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಡಿಎನ್ಎ ಟೆಸ್ಟ್ಗಾಗಿ ಏನು ಸ್ಯಾಂಪಲ್ಗಳನ್ನ ಈಗಾಗಲೇ ತಂದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಒಂದ್ ಕಡೆ ನಾಳೆ ಸೋಮವಾರದ ಮಧ್ಯಾಹ್ನದ ನಂತರ ಈ ಒಂದು ಸ್ಯಾಂಪಲ್ಗಳ ಪರೀಕ್ಷೆಯನ್ನ ಮಾಡುವ ಮೂಲಕ ಈ ವರದಿ ಒಂದ್ ಕಡೆ ಪೊಲೀಸ್ ಇಲಾಖೆಯ ಕೈ ಸೇರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈ ಮೃತರ ಗುರುತು ಪತ್ತೆಯನ್ನ ಹಚ್ಚುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಒಂದು ತಲೆನೋವಾಗಿರ್ತಕ್ಕಂಥದ್ದು, ಹರಸಾಹಸವನ್ನ ಪಡ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೂ ಕೂಡ ಮೃತದೇಹಗಳ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲಿ ಅವರ 5 ಜನ ಏನು ಮೃತರಿದ್ದಾರೆ ಈ 5 ಜನ ಕುಟುಂಬಸ್ಥರಿಗೆ ಒಂದು ಸೋಮವಾರದವರೆಗೂ ಕೂಡ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಈ ಮೃತದೇಹಗಳ ಎಲುಬುಗಳನ್ನ ಒಂದು ಸ್ಯಾಂಪಲ್ಗಳ ಮೂಲಕ ಇಲ್ಲಿ ಹುಬ್ಬಳ್ಳಿಯ ಈ ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಏನಿದೆ ಇಲ್ಲಿ ಈ ಸ್ಯಾಂಪಲ್ಗಳನ್ನ ತಂದಿಡಲಾಗಿದೆ. ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹ ಒಂದು ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮೃತರ ಕುಟುಂಬಸ್ಥರು ನಾಳೆವರೆಗೂ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೂಡ ಮೃತದೇಹಗಳ ಹಸ್ತಾಂತರ ಮಾಡುವಂತ ನಿಟ್ಟಿನಲ್ಲಿ ಅವರ 5 ಜನ ಏನು ಮೃತರಿದ್ದಾರೆ ಈ 5 ಜನ ಕುಟುಂಬಸ್ಥರಿಗೆ ಒಂದು ಸೋಮವಾರದವರೆಗೂ ಕೂಡ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಈ ಮೃತದೇಹಗಳ ಎಲುಬುಗಳನ್ನ ಒಂದು ಸ್ಯಾಂಪಲ್ಗಳ ಮೂಲಕ ಇಲ್ಲಿ ಹುಬ್ಬಳ್ಳಿಯ ಈ ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಏನಿದೆ ಇಲ್ಲಿ ಈ ಸ್ಯಾಂಪಲ್ಗಳನ್ನ ತಂದಿಡಲಾಗಿದೆ. ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತಹ ಒಂದು ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮೃತರ ಕುಟುಂಬಸ್ಥರು ನಾಳೆವರೆಗೂ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.